ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳಿತು ಅನ್ನುವಂಥ ಗಾದೆ ಮಾತಿದೆ. ಸದ್ಯ ರಾಜ್ಯ ಬಿಜೆಪಿಯ ನಾಯಕರ ಪಾಲಿಗೆ ಈ ಗಾದೆ ಮಾತು ಅಕ್ಷರಶಃ ಒಪ್ಪುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 3 ವರ್ಷಗಳಿಂದಲೂ ಕೂಡ ಒಂದಾಗಿ ಹೋರಾಟ ಮಾಡಬೇಕಾಗಿದ್ದಂತಹ ಬಿಜೆಪಿ ನಾಯಕರು ವಿಪಕ್ಷಗಳಿಗೆ ಅಂದರೆ ಆಡಳಿತ ಪಕ್ಷಕ್ಕೆ ಆಹಾರವಾಗಿಯೇ ಬರ್ತಾ ಇರುವಂಥದ್ದು. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಜಾಹೀರಾಗಿರುವಂಥದ್ದು. ಒಂದು ಕಡೆ ಸಿಟಿ ರವಿ ವರ್ಸಸ್ ಶೋಭಾ ಕರಂದ್ಲಾಜೆ ಜೀವರಾಜ್ ಅನ್ನುವಂಥ ವಾತಾವರಣ ಚಿಕ್ಕಮಗಳೂರು ಭಾಗದಲ್ಲಿ ಹಿಂದೆನೂ ಕೂಡ ನಿರ್ಮಾಣ ಆಗಿತ್ತು. ಅದು ಈಗಲೂ ಕೂಡ ಮುಸುಕಿನ ಗುದ್ದಾಟವಾಗುವಂತಹ ರೀತಿಯಲ್ಲೇ ನಡೀತದೆ. ಮತ್ತೊಂದು ಕಡೆ ಯತ್ನಾಳ್ ವರ್ಸಸ್ ವಿಜೇಂದ್ರ ಅನ್ನುವಂತಹ ಜಟಾಪಟಿ ನಡೀತಾ ಇತ್ತು. ಅದು ಕೂಡ ಇನ್ನೂ ನಿಂತಿಲ್ಲ. ಒಂದು ಕಡೆ ಈ ವಿಜೇಂದ್ರ ಅವ್ರನ್ನ ಕಂಡ್ರೆ ಯತ್ನಾಳ್ ಆಗ್ತಾಯಿಲ್ಲ, ಮತ್ತೊಂದು ಕಡೆ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಸಹ ವಿಜೇಂದ್ರ ಬಣಕ್ಕೆ ಯತ್ನಾಳ್ ಅವ್ರನ್ನ ಕಂಡ್ರೆ ಆಗ್ತಾ ಇಲ್ಲ. ಇನ್ನು ಇದನ್ನು ಹೊರತುಪಡಿಸಿ ಇದೀಗ ಹೊಸ ಸೇರ್ಪಡೆ ಎಂಬಂತೆ ಏನು ಶಾಸಕ ವಿಶ್ವನಾಥ್ ಹಾಗೂ ಸಂಸದ ಸುಧಾಕರ್ ನಡುವೆನೂ ಕೂಡ ಮುಸುಕಿನ ಗುದ್ದಾಟ ನಡೀತಾ ಇದೆ. ಮಾಧ್ಯಮಗಳ ಮುಂದೆ ಪ್ರತಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಅವರಿಬ್ಬರು ಸಹ ಒಂದು ಆದಿ ಬೀದಿಯಲ್ಲಿ ಗುದ್ದಾಟವನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಮೈಸೂರು ಭಾಗದಲ್ಲಿ ಈ ಬಾರಿ MLC ಆಗಿ ರಘು ಕೌಟಿಲ್ಯ ಆಯ್ಕೆ ಆಗಿದ್ರೆ, ಇನ್ನು ರಘು ಕೌಟಿಲ್ಯ ಅವರ ಆಯ್ಕೆಯನ್ನು ವಿರೋಧಿಸಿ ಒಳಗೊಳಗೆ ಮೈಸೂರಿನ ಒಂದಷ್ಟು ನಾಯಕರು ಕೂಡ ಏನು ಮನಸ್ಸಿನಲ್ಲೇ ಮಂಡಕ್ಕೆ ತಿನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹೈಕಮಾಂಡ್ಗೆ ದೂರುಗಳನ್ನ ಸಲ್ಲಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಮೊನ್ನೆ ಅಷ್ಟೇ ಅಂದರೆ ರಾಜ್ಯ ವಕ್ತಾರರಾದ MG ಮಹೇಶ್ ಅವ್ರನ್ನ ಏನು ವಕ್ತಾರ ಸ್ಥಾನದಿಂದ ಹಾಗೂ ಬಿಜೆಪಿಯ ಪಕ್ಷದಿಂದ ಸುಮಾರು 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿರುವಂಥದ್ದು. ಇವೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ರಾಜ್ಯ ಬಿಜೆಪಿಯಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಜಾಹೀರಾತಾಗ್ತಾ ಇರುವಂಥದ್ದು. ಒಂದು ಕಡೆ ಏನು 2028ಕ್ಕೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರಚನೆ ಆಗುತ್ತೆ ಅಂತೇಳಿ ಈಗಾಗಲೇ ಬಿಜೆಪಿ JDS ಕನಸನ್ನು ಕಾಣ್ತಾ ಇದೆ. ಮತ್ತೊಂದು ಕಡೆ JDS ಹಾಗೂ ಬಿಜೆಪಿಯಲ್ಲಿ ಸಮನ್ವಯದ ಕೊರತೆ ಕೂಡ ಇದೆ ಅನ್ನುವಂಥದ್ದು ಕೂಡ ಒಂದಷ್ಟು ನಾಯಕರ ಅಭಿಪ್ರಾಯ ಆಗಿದೆ. ಇದರ ಹೊರತುಪಡಿಸಿ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ JDS ಮೈತ್ರಿ ಸಾಧ್ಯವೇ ಇಲ್ಲ ಎಂಬಂತೆ ಪ್ರೀತಮ್ ಗೌಡ ಅವರು ಮಾತನಾಡ್ತಾ ಇದ್ದಾರೆ. ಇದರ ಜೊತೆಗೆ ಕಳೆದ ತಿಂಗಳಷ್ಟೇ ನಡೆದ ಪರಿಷತ್ ಚುನಾವಣೆಯಲ್ಲಿ ಒಂದಷ್ಟು ಮಂದಿ ಅಡ್ಡ ಮತದಾನವನ್ನು ಕೂಡ ಮಾಡಿ ಅದು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡುವ ಮಟ್ಟಿಗೂ ಕೂಡ ಹೋಗಿ ಬಂದಿರುವಂಥದ್ದು. ಇವನ್ನೆಲ್ಲವನ್ನು ಕೂಡ ದೂರದಿಂದಲೇ ಬಿಜೆಪಿ ಹೈಕಮಾಂಡ್ ಗಮನಿಸ್ತಾ ಇದೆ. ಈ ಹಿಂದೆ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿಯ ನಾಯಕತ್ವವನ್ನು ವಹಿಸಿದಂಥ ಸಂದರ್ಭದಲ್ಲಿ ಅನಂತಕುಮಾರ್, ಈಶ್ವರಪ್ಪ, ಬೊಮ್ಮಾಯಿ ಎಲ್ಲರನ್ನೂ ಕೂಡ ಅಂದರೆ ಎಲ್ಲ ಸಮುದಾಯದ ನಾಯಕರನ್ನ, ಎಲ್ಲ ಮೇಲ್ಪಂಥೀಯ ನಾಯಕರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಎಲ್ಲೂ ಸಹ ಒಡಕಿನ ಮನೆ ಬಿಜೆಪಿ ಅಲ್ಲ ಅನ್ನುವ ಶಿಸ್ತಿನ ಪಕ್ಷ ಬಿಜೆಪಿ ಎಂಬ ಒಂದು ಅಂಶವನ್ನು ಸಾರ್ತಾ ಇದ್ರು. ಆದರೆ ಈಗ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಅದು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದಂಥ ಪರಿಸ್ಥಿತಿಯಲ್ಲಿ ಆಡಳಿತ ಪಕ್ಷವನ್ನು ಕೂಡ ಎದುರಿಸಲಾಗದಂಥ ಸ್ಥಿತಿಗೆ ಬಿಜೆಪಿ ಬಂದು ತಲುಪಿರುವಂಥದ್ದು. ಇನ್ನು ಮೊನ್ನೆಯಿಂದ ವೈರಲ್ ಆಗಿರುವಂಥ ಸದಾನಂದ ಗೌಡರ ಆಡಿಯೋ ಏನಿದೆ, ಇದು ಅದಕ್ಕೆ ಒಂದಷ್ಟು ಪುಷ್ಟಿಯನ್ನು ಕೊಡ್ತಾ ಇರುವಂಥದ್ದು. ಸದಾನಂದ ಗೌಡರು ಈಗಾಗಲೇ ಸೈಡ್ಲೈನ್ ಆಗಿದ್ದರೂ ಸಹ ಬಿಜೆಪಿಯಲ್ಲಿ CM ಆಗಿದ್ದಂಥವ್ರು, ಈಗ ಮಾಜಿ CM ಆಗಿರುವಂಥವ್ರು. ಅಲ್ಲದೆ ಈ ಹಿಂದೆ ವಿಜೇಂದ್ರ ಪರವಾಗಿ ಬ್ಯಾಟ್ ಬೀಸ್ತಿದ್ದಂಥ ಸದಾನಂದ ಗೌಡರು ಏಕಾಏಕಿ ವಿಜೇಂದ್ರ ಅವ್ರನ್ನ ಕಿಕ್ಕಿ ಮೌಟ್ ಅನ್ನುವಂಥಕ್ಕೆ ಯಾಕೆ ತಲುಪಿದ್ರು ಅನ್ನುವಂಥದ್ದು ಕೂಡ ಈಗ ಚರ್ಚೆಯಲ್ಲಿರುವಂಥದ್ದು. ಅವರದ್ದೇ ಆಡಿಯೋ ಎನ್ನಲಾಗ್ತಿದೆ, ಆದರೆ ಅವರದ್ದೇನ ಆಡಿಯೋ ಅನ್ನುವಂಥದ್ದು ಕುರಿತು ಯಾರು ಸ್ಪಷ್ಟೀಕರಣವನ್ನು ಕೊಡ್ತಾ ಇಲ್ಲ. ಸದಾನಂದ ಗೌಡರು ಕೂಡ ಆ ಬಗ್ಗೆ ಹೆಚ್ಚು ನಾನು ಮಾತನಾಡೋದಿಲ್ಲ, ಆಡಿಯೋ ನನ್ನದಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಇನ್ನು ಆ ಆಡಿಯೋ ಬಂದ ನಂತರದಲ್ಲಿ ಒಂದಷ್ಟು ಮಂದಿ ಸದಾನಂದ ಗೌಡರ ವಿರುದ್ಧವೂ ಕೂಡ ಮಾತನಾಡತೊಡಗಿರುವಂಥದ್ದು. ಎಸ್ಪೆಷಲಿ ಯಲಹಂಕದ ಶಾಸಕರಾಗಿರುವಂತಹ SR ವಿಶ್ವನಾಥ್ ಏನಿದ್ದಾರೆ, ನೇರವಾಗಿ ಸದಾನಂದ ಗೌಡರು ಒಕ್ಕಲಿಗರೇ ಅಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಏನು ಸದಾನಂದ ಗೌಡರು ಅವ್ರಿಗೆ ತಿರುಗೇಟು ಕೊಡುವ ಬರದಲ್ಲಿ ಆತ ಏನು ಒಬ್ಬ ಕುಖ್ಯಾತ ರೌಡಿಯ ಶಿಷ್ಯ ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಮಾತನಾಡಿರುವಂಥದ್ದು. ಇವೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಪರಸ್ಪರ ಒಂದಾಗಿ ಆಡಳಿತದ ಪಕ್ಷ ವಿರುದ್ಧ ಜನರಿಗೆ ಬೇಕಾದಂತಹ ಆಡಳಿತವನ್ನು ಕೊಡಿಸುವ ನಿಟ್ಟಿನಲ್ಲಿ ಒಂದಾಗಬೇಕಾಗಿ ಹೋರಾಡಬೇಕಾಗಿದ್ದಂಥ ನಾಯಕರೇ ಆದಿ ಬೀದಿಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದಂಥ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇರುವಂಥದ್ದು ರಾಜ್ಯ ಬಿಜೆಪಿಗೆ ಡ್ಯಾಮೇಜ್ ಮೇಲೆ ಡ್ಯಾಮೇಜನ್ನು ಮಾಡ್ತಾ ಇದೆ. ಇನ್ನು ಮತ್ತೊಂದು ಕಡೆಯಾಗಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ DK ಶಿವಕುಮಾರ್ ವರ್ಸಸ್ HDK ಅಂತ ಆಗಿರುವಂಥದ್ದು. ಆದರೆ ಬಿಜೆಪಿ ಈ ಹೋರಾಟದಲ್ಲೂ ಸಹ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅನ್ನುವಂಥದ್ದು ರೈತರ ಮುಖಂಡರ ವಾದವಾಗಿರುವಂಥದ್ದು. ಒಟ್ಟಾರೆಯಾಗಿ 2028ಕ್ಕೆ ಅಧಿಕಾರದ ಕನಸನ್ನು ಕಾಣ್ತಾ ಇದ್ದಂತಹ ಬಿಜೆಪಿಗೆ ಒಂದಷ್ಟು ಶಾಖಗಳು ಹಾಗೂ ಒಂದಷ್ಟು ಆಂತರಿಕ ಕಚ್ಚಾಟಗಳೇ ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆತವನ್ನಂತೂ ಕೊಡಬಹುದು ಅನ್ನುವಂಥದ್ದು ಒಂದಷ್ಟು ಬಿಜೆಪಿಯ ಏನು ಪ್ರಮುಖವಾಗಿ ಎಸ್ಪೆಷಲಿ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯ ಆಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.